ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಮತ್ತು ಮುಂಬೈ ಪಂದ್ಯದಲ್ಲಿ RCB ತಂಡಕ್ಕೆ ದೊಡ್ಡ 4 ಮೋಸ ಆಗಿದೆ ಅಂತ ಹೇಳಬೇಕು ಗುರು. ಇದರಿಂದ ಮ್ಯಾಚ್ ಟರ್ನ್ ಆಗೋಗಿದೆ ಅಂತ ಹೇಳಬೇಕು ಗುರು. ಏನು ಮೋಸ ಆಗಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಇದು ನಿಜಕ್ಕೂ ಕಾಣುತ್ತೆ, ಕಣ್ಣಿಗೆ ಕಾಣುತ್ತೆ ಅಂತ ಹೇಳಬೇಕು. ಅಂಪೈರ್ಸ್ಗಳು RCB ತಂಡಕ್ಕೆ ಮೋಸ ಮಾಡ್ರಿ ಅಂತ ಹೇಳಬೇಕು. ಇದ್ರ ಬಗ್ಗೆ ಕೊಹ್ಲಿ ಅವರು ಕೂಡ ಅಂಪೈರ್ಸ್ನ ರುಬ್ಬಾಕಿದ್ದಾರೆ ಅಂತ ಹೇಳಬೇಕು. ಅಂದರೆ ಮ್ಯಾಚ್ ಮುಗಿದ ಮೇಲೆ ವಿರಾಟ್ ರೂಪ ತಾಂಡ್ರು ಅಂತ ಹೇಳಬೇಕು. ಏನು ಅಂಪೈರ್ ಮಾಡ್ತಾರೆ ನೀವು ಎಲ್ಲ RCB ಅಗೇನ್ಸ್ಟ್ ಇದೆಲ್ಲ ಒಂದು ಕೂಡ ನಮ್ಮ ಪರವಾಗಿ ಬರಲಿಲ್ಲ. DRS ಕೂಡ ಕಳ್ಕೊಂಡಿದ್ದಾರೆ. ನೀವು ಯಾವ ರೀತಿ ಅಂಪೈರ್ಸ್ನ ಮಾಡ್ತಾ ಇದ್ದೀರಾ ಅಂತ ಅಂಪೈರ್ಸ್ನ ಉಗ್ದಾಕಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಕ್ವಶನ್ ಮಾಡ್ರು ಅಂತ ಹೇಳಬೇಕು. ನೋಡ್ತಾ ಇರ್ಬೋದು ಮೋಸ ಎಲ್ಲಾಗಿದೆಯಪ್ಪ ಅಂದ್ರೆ RCB ತಂಡಕ್ಕೆ. ಇಲ್ಲಿ ನೋಡ್ಬೋದು ಒಂದು ನೋ ಬಾಲ್ ಒಂದು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ತಡೆಯಾಕಿರೋ 4ನ RCB ತಂಡಕ್ಕೆ ಕೊಡಲಿಲ್ಲ ಅಂತ ಹೇಳಬೇಕು. ಅದನ್ನು ಕೂಡ 4 ಕೊಡಲಿಲ್ಲ ಅಂತ ಹೇಳಬೇಕು. ಮತ್ತು ನೋ ಬಾಲ್ ಕೂಡ ಕೊಡಲಿಲ್ಲ ಅಂತ ಹೇಳಬೇಕು. ಇದನ್ನು ಕೂಡ ಕ್ವಶನ್ ಆಗಲೇ ಕೊಹ್ಲಿ ಮಾಡಿದ್ರು ಅಂತ ಹೇಳಬೇಕು. ಔಟ್ ಆಗಿರೋ ಕೂಡ ಅಲ್ಲೇ ಕ್ವಶನ್ ಮಾಡಿದ್ರು ಬಂದೆ ಅಂತ ಹೇಳಬೇಕು. ಮತ್ತು ಇನ್ನೊಂದು ಮೋಸ ಅಂದರೆ ಒಂದು ಅಲ್ಟ್ರಾ ಎಡ್ಜ್ ಮತ್ತು ಒಂದು LBW ಅಂತ ಹೇಳಬೇಕು. ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ನಾಟ್ ಔಟ್ ಅಂತ. ಆದರೂ ಕೂಡ ನಮ್ಮ ಹತ್ರ ರಿವ್ಯೂ ಇರೋದ್ರಿಂದ ಬಚಾವಾದು ಅಂತ ಹೇಳಬೇಕು. ಇಲ್ಲಾಂದರೆ ಎಲ್ಲ ಮುಂಬೈ ಅಗೇನ್ಸ್ಟ್ ಹೋಗೋ ಅಂತ ಹೇಳಬೇಕು. ಮತ್ತು ಒಂದು ಅಲ್ಟ್ರಾ ಎಡ್ಜ್ ಗುರು, ಎಡ್ಜೇ ಆಗಿಲ್ಲ ಅದು ಎಡ್ಜು ಅಂತ ಔಟ್ ಕೊಡ್ತಾ ಇದ್ದಾರೆ ಅಂತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಂಪೈರ್ಸ್ನ ಅವರು ಬುಟ್ಟಿಗೆ ಹಾಕೊಂಡ್ರಂತ. ನಮ್ಮ ಹತ್ರ 2 DRS ಉಳಿದ್ರಿಂದ ಬಾಕಿ ಇದ್ದರಿಂದ ನಾವು ಬಚಾವಾದು ಅಂತ ಹೇಳಬೇಕು. ಇಲ್ಲ ಅಂದರೆ ನಮ್ಮದೇನಾರ DRS ಹಾಕೊಂಡ್ರೆ ಮುಂಬೈ ಇಂಡಿಯನ್ಸ್ ಅವರು ಎಲ್ಲವನ್ನೂ ಕೂಡ DRS ಆಡುವಂತೆ ಯಾಕಂತಾರೆ. ಆಲ್ರೆಡಿ ಗೊತ್ತಿರೋರಿಗೆ ಫಿಕ್ಸಿಂಗ್ ಆಗೈತೆ ಮ್ಯಾಚ್ ಅಂತವೆ. ಯಾವುದೇ ರೀತಿ ನಮ್ಮ ಕಡೆಗೆ ಬರೋದು ಸ್ವಲ್ಪ ಇದಾದ್ರು ಅಂತ ಅಂದ್ಬಿಟ್ಟು ಆ ಕಾರಣದಾಗಿ ಎಲ್ಲನೂ ಕೂಡ ಅವರು DRSನ ತಾಳು ಅಂತ ಹೇಳಬೇಕು. ಆ ಕಾರಣದಾಗಿ ಅವ್ರು 2 DRS ಕೂಡ ಕಳ್ಕೊಂಡ್ರು ಅಂತ ಹೇಳಬೇಕು. ನಮ್ಮ RCB ತಂಡ 1 DRS ಕೂಡ ಕಳ್ಕೊಳ್ಳಿ ಅಂತ ಹೇಳಬೇಕು. DRS ತಾಳಿದ ಸಕ್ಸಸ್ ಆಯಿತು ಅಂತ ಹೇಳಬೇಕು. ಏನಾರ DRS ಕೂಡ ತೋರಿಸ್ದಂಗೆ ಅಂಪೈರ್ಸ್ ಏನಾರ ಹಂಗೆ ಒಳ್ಳೊಳಗೆ ಇದು ಮಾಡ್ದಂಗೆ ಇದ್ಬಿಟ್ಟಿತ್ತು ಅಂದರೆ ಸ್ಕ್ರೀನಲ್ಲಿ ತೋರಿಸ್ತಲೆ ಎಲ್ಲ ಮೋಸ ಆಗಿ RCB ತಂಡ ಇನ್ನೂ 15 ಇದೇನೋ ಮೋಸ ಆಗಿದ್ದು ಅಷ್ಟೊಂದು ಇದಕ್ಕೆ ಬರಲಿ ಮ್ಯಾಟ್ರ್ ಆಗಲಿ. ಯಾಕಂತಾರೆ RCB ತಂಡ ಏನೋ ಹತ್ರ ಬಂದು ಸೋತು ಅಂತಂದರೆ 1-2 ರನ್ನಿಂದ ಈ ರೀತಿ ಲಾಸ್ಟ್ ಬಾಲ್ ಫಿನಿಶು ಈ ರೀತಿ ಆಗಿತ್ತು ಅಂತಂದರೆ ಈ ಮ್ಯಾಟ್ರ್ ಸುಮಾರು ಚರ್ಚೆಗೆ ಬರೋದು ಅಂತ ಹೇಳಬೇಕು. RCB ತಂಡ ಈ ನಮ್ಮನೆಗೆ ಸೋತ ಕಾರಣದಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಯಾರಕ್ಕೂ ಅಂತ ಹೇಳ್ತೀನಿ ಗುರು. ಇದೇನಾರ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯಿತು ಅಂತಾರೆ ಮುಂಬೈ ತಂಡ ಮತ್ತು ಅಂಪೈರ್ಸ್ಗಳು ಬ್ಯಾನ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು. ಯಾರಪ್ಪ ನಿತಿನ್ ಮೆನನ್ ಅಂಪೈರ್ ಅಂತ ಹೇಳಬೇಕು. ಅವ್ರಿಗೆ ಏನಂತ ಬೈಬೋದು ನಿಮ್ಮ ಪ್ರಕಾರ ಕಾಣಿಸೋ ಕಮೆಂಟ್ ಮಾಡಿ ಗುರು. ಸಿಗೋ ನೆಕ್ಸ್ಟ್ ತಡ. ನಮಸ್ಕಾರ. ಜೈ RCB ಗುರು. ಈ ಸಲ ಕಪ್ ನಮ್ದಾಗಲ್ಲ, ಮುಂದೆ ಸಲ ನಮ್ಮದೇ.